ಬಂದಿದ್ದೀವಿ. ನಮಗೆ ಮುಳಬಾಗಿಲು ರೋಟರಿ ಕಡೆಯಿಂದ ಈ ಒಂದು ಹಸುವನ್ನು ವಿತರಣೆ ಮಾಡಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂದರೆ ನಮ್ಗೆ ದುಡ್ಡು ಕೊಟ್ಟರು ಸಹ ನಾವು ಇವತ್ತೊಂದು ದಿನ ಖರ್ಚು ಮಾಡ್ಕೊತೀವಿ. ಆದರೆ ಹಸು ಕೊಟ್ಟಿರೋದ್ರಿಂದ ನಮಗೆ ಒಂದು ಜೀವನಕ್ಕೆ ಆಧಾರ ಸಿಕ್ಕಿದೆ. ತುಂಬ ಈ ಒಂದು ಸಹಾಯ ಮಾಡಿದ ಮತ್ತು ವಿತರಣೆ ಮಾಡಿದಂಥ ಹಸು ಕೊಟ್ಟಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಆದ್ದರಿಂದ ಅವರಿಗೆ ತುಂಬ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ರೋಟರಿ ಕಡೆಯಿಂದ 12 ಹಸು ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಈ 11ನೇ ನಂಬರ್ ಹಸು ಸಿಕ್ಕಿದೆ. ನನಗೆ ತುಂಬ ಸಂತೋಷ ಆಗಿದೆ ಸರ್. ನಮ್ಮೂರು ಹೆಲ್ದೂರು. ನಮ್ಮ ಹೆಸರು ರೂಪ. ಏನಿವತ್ತಿನ ದಿನ ಬೈರ್ಕೂರು ಗ್ರಾಮದಲ್ಲಿ ಬಡ ಮಹಿಳೆ ರೈತರಿಗೆ ಹಸುಗಳ ವಿತರಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮುಳಬಾಗಿಲು ರೋಟರಿ ಸಂಸ್ಥೆಯಿಂದ ನಮ್ಮ ಅಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಅವರು ನಿರಂತರವಾಗಿ 1.5 ತಿಂಗಳಿಂದ ಈ ಹಸುಗಳ ವಿತರಣೆ ತಾಲೂಕಿನಾದ್ಯಂತ ನಡೀತಾ ಇದೆ. ಅದರಲ್ಲಿ ಅವ್ರ ಶ್ರಮ ತುಂಬ ಇದೆ. ಅವರು ರೋಟರಿ ಅಧ್ಯಕ್ಷರು ಕೂಡ, ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ಭಾಗ, ಇದು ಮೊದಲನೇ ಭಾಗವಾಗಿ ಬೈರ್ಕೂರಲ್ಲಿ ನನ್ನ ಕಡೆಯಿಂದ ಕೂಡ ಸುಮಾರು ಹಸುಗಳನ್ನು ನಾನು ಬಡ ಮಹಿಳೆ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಹಸುಗಳನ್ನು ನಾನು ಬುಕ್ ಮಾಡಿದ್ದೆ. ಅದರಲ್ಲೂ ಕೂಡ ಭಾಗ 1ರಲ್ಲಿ ಇವತ್ತು ನನ್ನ ಹಸುಗಳು ಕೂಡ ನಮ್ಮ ಬಾಲಾಜಿ ಸಾರ್ ಜೊತೆ ಬೈರ್ಕೂರು ಈ ಭಾಗದ ರೈತ ಮಹಿಳೆಯರಿಗೆ ಸೇರಿದೆ. 2ನೇ ಭಾಗವಾಗಿ ಮುಂದಿನ ದಿನಗಳಲ್ಲಿ 1 ವಾರ 10 ದಿವಸ ಒಳಗಡೆನೆ ನಮ್ಮ ಹೆಬ್ಬನಿ ಗ್ರಾಮದಲ್ಲೂ ಕೂಡ ಇನ್ನೂ ಮಿಕ್ಕಿದ್ದ 16 ಹಸುಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕೂಡ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರೋಟರಿ ಸಂಸ್ಥೆಗೆ ನಾವು ಬಹಳ ಚಿರಋಣಿ ಇರ್ತೀವಿ. ಯಾಕೆಂತಂದರೆ ಒಂದು ನಾರಿ ಶಕ್ತಿ, ಒಂದು ಮಹಿಳೆ ಶಕ್ತಿಯಾಗಿ ಬೆಳಿಬೇಕು ಅನ್ನೋ ಇದರಲ್ಲಿ ನಮ್ಮ ಇಡೀ ಪ್ರಪಂಚದಾದ್ಯಂತ ನಮ್ಮ ರೋಟರಿ ಸೇವೆ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ. ಅದರಿಂದ ಏನು ರೋಟರಿ ನಮ್ಮ ಸದಸ್ಯರೆಲ್ಲರಿಗೂ ಕೂಡ, ಅಧ್ಯಕ್ಷರಿಗೂ, ನಮ್ಮ ಎಲ್ಲದರಲ್ಲೂ ಕೂಡ ಏನೇ ಕಾರ್ಯ ನಡೀಲಿ ರೋಟರಿಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ರಮೇಶನ್ ಅವರು, ಇವರು ಅಧ್ಯಕ್ಷರಾಗಿದ್ದರು, ಕಾರ್ಯದರ್ಶಿ ಆಗಿದ್ದಾರೆ, ಇವಾಗ ಖಜಾನ್ಸಿ ಕೂಡ ಆಗಿದ್ದಾರೆ. ಇವರ ಸೇವೆ ಕೂಡ ಬಹಳ ಇದೆ. ಮತ್ತು ನಮ್ಮ ಕಡೆನಲ್ಲಿ ನಾಗರಾಜನ್ ಅವರು ಕೂಡ ಈ ಭಾಗದಲ್ಲಿ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿಯನ್ನ ಬಹಳ ಕಷ್ಟಪಟ್ಟು ಅವ್ರ ಜೊತೆ ಇನ್ನೂ ಇವರೆಲ್ಲ ಕೂಡ ಸೇರಿ ರವೀಂದ್ರಣ್ಣವರು ತುಂಬಾ ಸೀನಿಯರ್ಗಳು ಇದ್ದಾರೆ. ಅದರಲ್ಲಿ ಬಹಳ ರೋಟರಿಯನ್ನು ಉಳಿಸಿ ಬೆಳೆಸಿದ್ದಕ್ಕಿದ್ದ ಅವತ್ತು ಅವರು ಉಳಿಸಿ ಬೆಳೆಸಿದ್ದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ರೈತರಿಗೆ, ಬಹಳ ಬಡ ರೈತರಿಗೆ, ಮಹಿಳೆಯರಿಗೆ, ಈಗಾಗಲೇ ಕೂಡ ನಾವು ನಿಮಗೂ ಗೊತ್ತು ಮಾಧ್ಯಮ ಸ್ನೇಹಿತರಿಗೆ, ಹೆಬ್ಬನಿಯಲ್ಲಿ 2 ಹೈಸ್ಕೂಲ್ನ ಬಡ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನು ಕೂಡ ವಿತರಣೆ ಮಾಡಿದ್ವಿ. 2 ಹೈಸ್ಕೂಲ್ಗೆ ಎಷ್ಟು ಸೈಕಲ್ ಬೇಕೋ 27-28ಗೆ ನಮ್ಮ ಶಕ್ತಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾವು ಮಾಡಕ್ ತಯಾರಿದ್ದೀವಿ. ನಮ್ಮ 27-28 ಡಿಸ್ಟ್ರಿಕ್ಟ್ ಡಿ ಜಿ ಆಗಿರ್ತಕ್ಕಂಥ ಅರುಣಿ ಮೇಡಮ್ ಅವರು ಈಗಾಗಲೇ ನಾವು 2ನೇ ಮೀಟಿಂಗು 15ನೇ ತಾರೀಕು ಕೂಡ ರಿಚ್ಮಂಡ್ ಸರ್ಕಲ್ ಕ್ಲಬ್ ಅಲ್ಲಿ 2ನೇ ಮೀಟಿಂಗ್ ಕೂಡ ಇದೆ. ಈಗಾಗಲೇ ನಾವು ಪ್ಲಾನ್ ಮಾಡ್ಕೊತಾ ಇದೀವಿ 27-28ಗೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಾನು ಎಲ್ಲಾ ರೋಟರಿ ಸದಸ್ಯರಲ್ಲಿ ಕೂಡ ಮನವಿ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆ ನಮ್ಮ ತಾಲೂಕಿಗೆ, ರೈತರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗುವ ತರ ನಾವೆಲ್ಲರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ನನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಂತಂದ್ರೆ ಅದನ್ನು ಕಟ್ಟಿ ಬೆಳೆಸಿ ಅವತ್ತು ಉಳಿಸಿರ್ತಕ್ಕಂಥದ್ದೆಲ್ಲ ಇವತ್ತು ನಾವು ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇರೋದು. ಮತ್ತು ಡೋನರ್ಸ್ ಏನಿದಿರೋ ನಮ್ಮ ತಾಲೂಕಲ್ಲಿ ಎಷ್ಟೋ ಡೋನರ್ಸು ತುಂಬಾ ಆಸಕ್ತಿ ತಗೊಂಡು ಅವರವರ ಶಕ್ತಿ ತಕ್ಕನಂಗೆ ಹಸುಗಳನ್ನ ಬುಕ್ ಮಾಡಿ ನಮ್ಮ ತಾಲೂಕಿನ ರೈತರಿಗೆ, ಬಡ ರೈತರಿಗೆ ಕೊಟ್ಟಿರೋದಕ್ಕೆ ಎಲ್ಲಾ ಡೋನರ್ಸ್ಗೂ ಮತ್ತು ನನ್ನ ವೈಯಕ್ತಿಕವಾಗಿ ನನ್ನನ್ನ 27-28ಗೆ ನಾಮಿನಿ ಪ್ರೆಸಿಡೆಂಟ್ ಆಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ, ಮತ್ತು ಯಾಕೆಂತಂದ್ರೆ ನಮ್ದು